ಇವತ್ತು ಸರ್ವಿಸ್ಗೆ ಹೋಗೋಣ ಅಂತ ಹೋದವನಿಗೆ 7,000 ಡಮಾರು. ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಾರ್ಮಲ್ ಆಗಿ ಬೆಳಗ್ಗೆ ಡ್ಯೂಟಿಗೆ ಹೋಗೋಣ ಅಂತ ಹೊರಟೆ. ನಮ್ಮ ಪುಟ್ಟಿಂಗ್ ಕರ್ಕೊಂಡು ಹಂಗೆ ನಮ್ಮ ಓನರ್ ಹಸುನ ಮಾತಾಡ್ಸೋಣ ಅಂತ ಹೊರಟೆ. ಏನ್ ಮಾಡುತ್ತೋ ಇಲ್ವೋ, ನನ್ನ ಗಾಡಿನಂತೂ ಫುಲ್ಲು ಗಲೀಜ್ ಮಾಡಿ ಇಕ್ಬಿಟ್ಟಿರುತ್ತೆ. ಹಂಗೆ ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಡ್ಯೂಟಿಗೆ ಹೋಗಿದ್ದನ್ನ ಬಾ ಗಾಡಿ ಸರ್ವಿಸ್ ಮಾಡ್ಸೋಣ ಅಂತ ನಮ್ಮ ಅಣ್ಣ ಕರ್ದ. ಸರಿ ಆಯ್ತು, ನಾನು 1.5 ತಿಂಗಳಿಂದ ಗಾಡಿ ಸರ್ವಿಸ್ ಬಿಟ್ಟಿಲ್ಲ ಅನ್ಬಿಟ್ಟು ಗಾಡಿ ಸರ್ವಿಸಿಗೆ ಬಿಡೋಣ ಅಂತ ಹೋದೆ. ಮನೆ ಹತ್ರ ಹೋಗಿ ನಮ್ಮ ಅಣ್ಣನ್ ಕರ್ಕೊಂಡು ಹಂಗೆ ಹೊಟ್ಟೆ ಹಸಿದಿತ್ತಲ್ಲ ಅಂತ ಇಬ್ರು ಹೋಗಿ ಒಂದ್ ಸ್ವಲ್ಪ ಮೇವ್ ಹಾಕೊಂಡ್ವಿ. ಅಲ್ಲಿಂದ ಗ್ಯಾರೇಜ್ ಹತ್ರ ಬಂದು ಸತಿ ಬಂದಾಗ್ಲೇ ಕಾರ್ಪೆಟ್ರು ಐತೆ ಅಂತ ಹೇಳಿದ್ರು. ಅದಕ್ಕೆ ಸರಿ ಆಯ್ತು ಅದನ್ನು ಹಾಕ್ಸೋಣ ಅಂದ್ಬಿಟ್ಟು ಕಾರ್ಪೆಟ್ರು, ಇಂಜಿನ್ ಆಯಿಲ್ ಎಲ್ಲ ತಗೊಂಬರೋಣ ಅಂತ ಹೋದ್ವಿ. ಕಾರ್ಪೆಟ್ರು, ಇಂಜಿನ್ ಆಯಿಲ್ ಎಲ್ಲ ತಗೊಂಡು ಗ್ಯಾರೇಜ್ ಹತ್ರ ಹೋದ್ವಿ. ಅಲ್ಲಿ ಅಣ್ಣ ಎಲ್ಲ ಚೆಕ್ ಮಾಡ್ಬಿಟ್ಟು ಇಂಜಿನ್ ಆಯಿಲ್, ಏರ್ ಫಿಲ್ಟ್ರು ಪಂಪೇ ಆಗಿಲ್ಲ, ಸ್ವಲ್ಪ ಕೆಲಸ ಐತೆ, ನಾಳೆ ಒಂದು 5,000 ಇಟ್ಕೊಂಡು ಬಂದ್ಬಿಡಿ ಅಂತ ಹೇಳ್ಬಿಡೋದು. ಸರಿ ಇನ್ನೇನ್ ಮಾಡೋದು ಅಂದ್ಬಿಟ್ಟು ನಾಳೆ ಬಂದು ರೆಡಿ ಮಾಡ್ಸೋಣ ಅಂತ ನಮ್ಮ ಅಣ್ಣನ ಗಾಡಿಗೆ ಒಂದು ಸ್ವಲ್ಪ ಮಿರರ್ ಚೇಂಜ್ ಮಾಡಬೇಕಿತ್ತು. ಅದನ್ನ ಚೇಂಜ್ ಮಾಡ್ಕೊಂಡು 3 ಜನನು ಜ್ಯೂಸ್ ಕುಡ್ಕೊಂಡು ಅಲ್ಲಿಂದ ಸೀದಾ ಮನೆ ಕಡೆ ಕೊಂಡ್ವಿ. ಅಷ್ಟೇ ಇವತ್ತಿನ ವಿಷಯ. ಇನ್ನ ಎಷ್ಟು ಖರ್ಚಾಯ್ತು ಏನು ಅಂತ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ. ಸರಿ, ಓಕೆ, ಬಾಯ್. ಅರೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ.